ಹಾಯ್ ಗೈಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಯ್ತಾ, ತಿಪ್ಟೂರಲ್ಲಿ ತಿಂಡಿಗೆ ಅಂತ ಓಡಾಡ್ತಾ ಇದೀವಿ. ಎಷ್ಟು 2 ಹೋಟ್ಲ್ ಅಲ್ವಾ ಕ್ಲೋಸ್ ಆಗಿರೋದು? 2 ಹೋಟ್ಲು ಕ್ಲೋಸ್ ಆಗಿದೆ. ಆಕ್ಚುಲಿ ಇಲ್ಲಿ ಯಾವ್ದು ಫೇಮಸ್ ಹೋಟ್ಲು ತಿಪ್ಟೂರಲ್ಲಿ? ಮನೋಜ್, ತಿಪ್ಟೂರಲ್ಲಿ ಫೇಮಸ್ ಹೋಟ್ಲ್ ಯಾವ್ದು? ಕಲ್ಪತರು ಅಲ್ಲ, ಇವಾಗ ನಾವು ಕ್ಲೋಸ್ ಆಯ್ತಲ್ಲ, ಹೊನ್ನವಳ್ಳಿ ಹೋಟೆಲ್. ಹೊನ್ನವಳ್ಳಿ ಏನು? ಹೊನ್ನವಳ್ಳಿ ಹೋಟೆಲ್ ಇಡ್ಲಿಗೆ ಫೇಮಸ್ ಅಂತ ಬಂದ್ವಿ. ಲಾಸ್ಟ್ ಟೈಮ್ ಮುಂದೆ ಈ ಟೈಮ್ ರಜಾ ಇದೆ, ಹಾಗಾಗಿ ಇನ್ನೊಂದು ಹೋಟ್ಲು ಹೋದ್ವಿ ಗೈಸ್, ಅದು ಕ್ಲೋಸ್ ಇದೆ. ಇನ್ನೊಂದು ಯಾವ್ದೋ ಹೋಟ್ಲು ನೋಡಿದೀವಿ. ಸೊ ತಿಂಡಿ ಮಾಡಿ ಸಕಲೇಶ್ಪುರ ಹೋಗೋಷ್ಟ್ರಲ್ಲಿ 1 o'clock ಆಗುತ್ತೆ. ಹೋಟೆಲ್ ಶ್ರೀ ನೋಡ್ರಿ, ವಸಂತ ಅವ್ರನ್ನ ಇವ್ರನ್ನ ತಗೊಂಡ್ರು, ಅವ್ರನ್ನ ತಗೊಂಡ್ರು. ಹೋಟೆಲ್ ಗುರುದರ್ಶನಲ್ಲಿ ಒಳ್ಳೆ ಟಿಫನ್ನ ಮುಗಿಸ್ಕೊಂಡು ಸೊ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ರೆಸಾರ್ಟ್ ಹೋಗ್ತಿರೋದು ವಾಟರ್ ಫಾಲಿಂಗ್ ರೆಸಾರ್ಟ್ ಅಂತ ಆ್ಯಂಡ್ ಸಕಲೇಶ್ಪುರನಲ್ಲಿ. ಸೊ ತಿಂಡಿ ನಾವು ಅಂದ್ಕೊಂಡು ಬಂದಿದ್ದು ಹೋಟೆಲ್ಲೇ ಒಂದು. ಸೊ 2 ಹೋಟೆಲ್ನ ಸರ್ಚ್ ಮಾಡಿ ಅಲ್ಲಿ ಇಲ್ಲ ಅಂತ ಹೇಳಿ ಮತ್ತೆ ಸಿಟಿಗೆ ಎಂಟ್ರಿ ಮಾಡಿದ್ವಿ. ಸೊ ಸಿಟಿ ಕ್ರಾಸ್ ಮಾಡಿಕೊಂಡು ಔಟರ್ ರಿಂಗ್ ರೋಡ್ ಹೋಗಿ ಮತ್ತೆ ಸಿಟಿಗೆ ಬಂದು ಸೊ ಒಂದು ಒಳ್ಳೆ ಟಿಫನ್ನೇ ಆಯಿತು. ಯಾರ್ಯಾರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ದೋಸೆ ಆ್ಯಂಡ್ ರವೆ ಇಡ್ಲಿ, ಪೊಂಗಲ್, ರೈಸ್ ಬಾತ್ ಆ್ಯಂಡ್ ಇನ್ಕ್ಲೂಡಿಂಗ್ ಕಾಫಿ ಟೀ. ಸೊ ಯಾರ್ಯಾರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆಯೋ ಸೊ ಅದನ್ನೆಲ್ಲ ಅವರಲ್ಲೇ ತೊಗೊಂಡು ತಿಂದು ಆ್ಯಂಡ್ ಗ್ಯಾಪಲ್ಲಿ 2 ಸ್ಪೆಕ್ಸ್ ಕೂಡ ಪರ್ಚೇಸ್ ಮಾಡಿಕೊಂಡ್ರು ಫೋಟೋಶೂಟ್ಗೆ ಅಂತ ಹೇಳಿ. ಆ್ಯಂಡ್ ಫೋಟೋಶೂಟ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ಬಟ್ ಪರ್ಚೇಸ್ ಅಂತ ಆಯಿತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಗಿದ್ದು ಸಕಲೇಶ್ಪುರಗೆ. ಆ್ಯಂಡ್ ಆನ್ ದ ವೇ ಹೋಗ್ತಾ ಒಂದು ಎಳ್ನೀರು ತೊಗೊಂಡು ಕುಡಿದು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ರೀಚ್ ಆಗೋ ಅಷ್ಟರಲ್ಲಿ ನಾನು ಮೊದಲೇ ಹೇಳ್ದಂಗೆ ಆಲ್ಮೋಸ್ಟ್ ಒಂದು 12:40ಗೆ ನಾವು ರೀಚ್ ಆಗಿದ್ವಿ. ಆ್ಯಂಡ್ ನಮ್ಮ ಟೀಮ್ ಅವರು ನಮಗಿಂತ ಲೇಟಾಗಿ ರೀಚ್ ಆದರು. ಸೊ ಅದಾದಮೇಲೆ ವೀಡಿಯೋ ಮಾಡೋಣ ಅಂತ ಹೇಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಸಕಲೇಶ್ಪುರ ವಾಟರ್ ಫಾಲಿಂಗ್ ರೆಸಾರ್ಟ್. ಟೀಮ್ ಔಟಿಂಗ್ ಬರ್ತಾ ಇರೋದು. ಆ್ಯಂಡ್ ಈ ರೆಸಾರ್ಟ್ ನಾವು ತುಮಕೂರು ಬಿಟ್ಟಾಗ ಅಲ್ಲೇ 7:38. ಸೊ 12:30ಗೆ ರೀಚ್ ಆಗಿದ್ದೀವಿ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಪ್ಲೇಸ್ ಹೆಂಗಿದೆ ಅಂತ ಒಂದು ಶಾರ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸೊ ಏನೇ ಇದ್ರೂ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಪ್ರೈಸ್ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ. ಆ್ಯಕ್ಟಿವಿಟೀಸ್ ನಾವು ಹೋಗ್ತೀವಲ್ಲ ಅವಾಗ ಶೂಟ್ ಮಾಡ್ತೀವಿ. ಗೈಸ್, ಇದು ವಾಟರ್ ಫಾಲಿಂಗ್ ರೆಸಾರ್ಟ್ ಅಂತ ಹೇಳೋದ್ನಲ್ವಾ. ಸೊ ಇದು ಮೇ ಬಿ ಇದು ಫಾಲಿಂಗ್ ಇರೋದಕ್ಕೇ ಇದು ನೇಮ್ಸ್ ಯೂಸ್ ಮಾಡಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ಫಾಲಿಂಗ್ ವಾಟರ್ ರೆಸಾರ್ಟ್ ಅಂತ ಏನು ಗೋಲ್ಡ್ ಫಿನಿಷಿಂಗಲ್ಲಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಶೂಟ್ ಮಾಡ್ತಿರೋದಕ್ಕೆ ನಿಮಗೆ ಗ್ರೀನರಿ ಕಾಣಿಸೋದಕ್ಕಿಂತ ಬಿಸಿಲೇ ಜಾಸ್ತಿ ಕಾಣಿಸ್ತಾ ಇದೆ, ಐ ನೋ. ಬಟ್ ಮಾರ್ನಿಂಗ್ ಒಂದು ಟ್ರಕ್ಕಿಂಗ್ ಇದೆ ಅಂತ ಹೇಳಿದ್ದಾರೆ. ಸೊ ಆ ಟೈಮಲ್ಲಿ ಮಾರ್ನಿಂಗ್ ಒಂದು ಶೂಟ್ ಮಾಡ್ತೀನಿ. ಏನು ಸಗದಾಗಿ ಕಾಣಿಸ್ತಾ ಇದೆ ಅಲ್ಲ, ಸೂಪರ್ ನೈಸ್. ಆ್ಯಂಡ್ ಇದು ಪೂಲಲ್ಲ, ಇದು ನೇಮ್ಗೋಸ್ಕರನೇ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು. ಆ್ಯಂಡ್ ಈ ಕಡೆ ಬಂತು ಅಂದರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದೆ ಅಲ್ವಾ? ಓಕೆ. ಲಾಸ್ಟ್ ಟೈಮು ಬೇರೆ ರೆಸಾರ್ಟ್ ಹೋಗಿದ್ವಿ ಗೈಸ್, ಇಯರ್ಲಿ ಒನ್ಸ್ ಕಂಪ್ನಿಯಿಂದ ಬರ್ತಿರ್ತೀವಲ್ಲ. ಸೊ ಅದರಲ್ಲಿ ನ್ಯಾಚರ್ ಪೂಲ್ ಅಂತ ಇದ್ದಿದ್ದು, ಬಟ್ ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಅಷ್ಟೇನು ದೊಡ್ಡದಿಲ್ಲ ಅಲ್ಲ? ಓಕೆ. ಇದು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಿದು ಈ ಕಡೆ, ಇದು ದೊಡ್ಡವರಿಗೆ. ನಮ್ಮ ಹುಡುಗರು ಇನ್ನೂ 2 ಕಾರಲ್ಲಿ ಬರೋರು ಇನ್ನೂ ಆನ್ ದ ವೇ ಇದ್ದಾರೆ. ಬರೋಕ್ಕೂ ಮುಂಚೆ ಚಿಕ್ಕದಾಗೊಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅವ್ರು ಬಂದು ನಿಜ ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲಿ ಕೆಲವೊಂದೇನೋ ಪೂಲ್ ರೂಲ್ಸ್ ಹಾಕಿದ್ದಾರೆ. ವಾಚ್ ಯುವರ್ ಚಿಲ್ಡ್ರನ್ಸ್, ಯೂಸ್ ರೆಸ್ಟ್ ರೂಮ್ಸ್, ನೋ ಫುಡ್ ಆ್ಯಂಡ್ ಡ್ರಿಂಕ್ಸ್, ನೋ ಬಾಂಬಿಂಗ್. ಸೊ ಇದನ್ನು ಫಾಲೋ ಮಾಡಿ ಪೂಲ್ಗೆ ಇಳಿಯೋಕ್ಕೂ ಮುಂಚೆ ಆ ಕಡೆ ಒಂದ್ಸಲಿ ಹೋಗಿ ನೋಡೋಣ ಏನಿದೆ ಅಂತ. ಬಾ ಹೋಗೋಣ, ಬನ್ನಿ ಬ್ರೋ ಆ ಕಡೆ. ಫಾಲಿಂಗ್ ವಾಟರ್ ರೆಸಾರ್ಟ್, ಅದಕ್ಕೆ ಅದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು. ಅದನ್ನು ರೋಪಿಂಗ್ ಇದೆ ಇದರಲ್ಲಿ. ಆ ಥರ 2 ಆ್ಯಕ್ಟಿವಿಟೀಸ್ ಇರೋದು, ಆ ಥರದ್ದು. ಅದಿಲ್ಲ ಜಿಪ್ ಲೈನ್ ಇಲ್ಲ.
ಮತ್ತೆ ಇದು ಶಟಲ್ ಕಾಕು, ಟೇಬಲ್ ಟೆನ್ನಿಸ್, ಚೆಸ್ಸು, ಕ್ಯಾರಮ್ ಇದೆ. ಹಾ, ವಾಲಿಬಾಲ್ ಇತ್ತಲ್ಲ. ಇಂಡೋರ್ ಇದೆ, ಮಡ್ ವಾಲಿಬಾಲ್ ಇದೆ. ಬಟ್ ಇನ್ನೂ ಒಳಗಡೆ ಹೋಗ್ಬೇಕನ್ಸುತ್ತೆ. ನನಗೆ ಯಾರು ಮಡ್ ವಾಲಿ ಹಾಂ ಹಾಂ ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ. ಅವ್ರು ಬಂದಮೇಲೆ ಮಾತಾಡ್ತಾರೆ. ಕಾಫಿ ಎಸ್ಟೇಟ್ ಒಳಗಡೆ ಮಾಡಿರೋದಲ್ವಾ ಇದು? ಇನ್ನು ಮುಂದೆ ಏನೇನೋ ಇದೆ. ಅವರೆಲ್ಲ ಬಂದಮೇಲೆ ಹೋಗೋದಾ, ಈಗಲೇ ಹೋಗೋದಾ? ಬ್ರೋ ಇದೆ ಮಡ್ ವಾಲಿಬಾಲು. ಹಾಂ ಇದೆ. ಯಾರು ಬಿದ್ದು ಉಳ್ಳಾಡ್ತೀರಾ ಕೆಸರಲ್ಲಿ? ಬನ್ನಿ, ಇದೆ ಅನ್ಸುತ್ತೆ. ಗುದ್ದಾಡಿ ಫೈಟಿಂಗ್. ಬಟ್ ಏನಂದ್ರೆ ಕಾಲ್ಗಳು ಹುಷಾರು, ಲಾಸ್ಟ್ ಟೈಮ್ ತರ ಏನೋ ಪ್ರಾಬ್ಲಮ್ ಆಗೋದು ಬೇಡ. ಮಡ್ ವಾಲಿಬಾಲ್ ಚೆನ್ನಾಗಿತ್ತು. ಹಾ ಇದೆ. ಬಂದ್ರ ಅವರೆಲ್ಲ ಅನ್ಸುತ್ತೆ, ಹತ್ತಿ ಇಳಿಬೋದು ಅನ್ಸುತ್ತೆ ಅಲ್ಲ? ಓಕೆ, ಇದು ಏನೋ ಒಂದು ಆಕ್ಟಿವಿಟಿಗೆ ಅಂತಾನೆ ಇರೋದು. ರೈನ್ ಡ್ಯಾನ್ಸ್ ಇಲ್ಲಿ. ರೈನ್ ಡ್ಯಾನ್ಸು ಇದೇನು, ಇದು ನಟ್ಟ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಇದು ಮೇ ಬಿ ಇನ್ ಫ್ಯೂಚರ್ ಬರ್ಬೋದು ಇದೇ ಥರ. ಇದಕ್ಕೆ ಪೈಪ್ ಕನೆಕ್ಷನ್ ಕೊಡ್ತಾರೆ ಅನ್ಸುತ್ತೆ. ಅಲ್ಲ ಬ್ರೋ, ಇವಾಗ ಇದಿದೆ. ಬಟ್ ಲಾಸ್ಟ್ ಟೈಮ್ ಹೋಗಿರಲ್ಲಿ ಈ ಥರ ಮಾಡಿದ್ರಲ್ಲ. ಹಾಂ, ಕಾಫಿ ಇದೆ. ಕಾಫಿ ಕುಡಿಯೋರು ಯಾರು ಬಂದಿಲ್ಲ ಇಲ್ಲಿಗೆ. ಇಷ್ಟೇ ರೆಸಾರ್ಟು. ಓಕೆ, ಇದು ವಾಟರ್ ಫಾಲ್ ಇದೆಯಲ್ಲ ಅದರದ್ದು ಅನ್ಸುತ್ತೆ. ಬನ್ನಿ, ನೇಚರ್ ವಾಟರ್ ಫಾಲ್ ಅಂದರೆ ಸ್ವಲ್ಪನೇ ಇದೆ ಫ್ಲೋ. ಓಕೆ, ಮಳೆಗಾಲ ಆ ಟೈಮಲ್ಲಾದರೆ ತುಂಬ ಚೆನ್ನಾಗಿರುತ್ತೆ. ಇದು ಇವರೇ ಸಾಕೊಂಡಿರೋದು ಅನ್ಸುತ್ತೆ ಅಲ್ವಾ? ರೂಮ್ಗೆ ಚೆಕ್ ಇನ್ ಆಗಿದ ತಕ್ಷಣ ಲಂಚ್ ಟೈಮ್ ಆಗಿತ್ತು ಅಂತ ಹೇಳಿ ಸೊ ಲಂಚ್ ಕೂಡ ಮುಗಿಸ್ಕೊಳ್ಳೋಣ ಅಂತ ಬಂದ್ವಿ. ಸೊ ಈ ಟೈಮಲ್ಲಿ ಲಂಚ್ ಹಾಲಲ್ಲಿ ಕಾಣಿಸಿದೇನಂತಂದರೆ, ಸೊ ನಾವು ಮಾಡಿರೋ ರೆಸಾರ್ಟ್ಗೆ ನಿಯರ್ ಬೈ ಪ್ಲೇಸಸ್ ಏನೇನಿದೆ ಅಂತ ಕೂಡ ಡಿಸ್ಪ್ಲೇ ಇತ್ತು, ಆ್ಯಂಡ್ ಎಷ್ಟು ಕಿಲೋಮೀಟರ್ಸ್ ಕವರ್ ಆಗುತ್ತೆ ಅಂತ. ಸೊ ಅದಾಗಿದ್ಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ ಮಜರಾಬಾದ್ ಫೋರ್ಟ್ ಹೋಗೋಣ ಅಂಥೇಳಿ. ಯಾಕಂದರೆ ನಾವು ಮಾಡಿದ್ದು ರೆಸಾರ್ಟ್ಗೆ ನಿಯರ್ ಒಂದು 4 ಕಿಲೋಮೀಟರ್ಸಲ್ಲಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಅದೊಂದು ಪ್ಲೇಸ್ನ ಕೂಡ ಕವರ್ ಮಾಡಿ ರಿಟರ್ನ್ ಹೋಗೋಣ ಅಂತ. ಸೊ ಬೇರೆ ಯಾರಾದರೂ ಪ್ಲ್ಯಾನ್ಸಲ್ಲಿತ್ತು ಅಂದರೆ, ಸೊ ಸಕಲೇಶ್ಪುರದಿಂದ ಎಷ್ಟು ನಿಯರ್ ಬೈ ಪ್ಲೇಸಸ್ ಇದೆ ಅಂಥೇಳಿ ಇಲ್ಲಿ ನೋಡ್ಬೋದು ನೀವು ಡಿಸ್ಪ್ಲೇನಲ್ಲಿ. ಊಟ ಮುಗಿಸ್ಕೊಂಡು ಬಂದಿದ ತಕ್ಷಣ ನಮ್ಮ ಹುಡುಗರೆಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಬಿಡ್ತಾಯಿದ್ರು. ನಾನು ಮಾತ್ರ ವೀಡಿಯೋ ಶೂಟ್ ಮಾಡ್ತಾಯಿದ್ದೆ. ನಾನು ಹೇಳ್ತಾಯಿದ್ದೆ ಏನು ಸ್ಟೆಪ್ ಬೈ ಸ್ಟೆಪ್ ಒಬ್ಬರು ಆದಮೇಲೆ ಒಬ್ಬರು ಬೀಳಲಿ ಅಂತ. ಸೊ ನಾನು ಹೇಳಿದ್ದಲ್ಲಿ ಏನೂ ವರ್ಕ್ ಆಗ್ತಿರ್ಲಿಲ್ಲ. ಅವ್ರಿಗೆ ಹೆಂಗೆ ಬಿಡಬೇಕೋ ಹಂಗೆ ಬೀಳ್ತಾಯಿದ್ರು. ನಾವು ಲಾಸ್ಟ್ ರೀಲ್ಗಳೆಲ್ಲ ನೋಡಿರ್ತೀವಲ್ವ, ಈ ಥರ ಬೀಳೋದು, ಆ ಥರ ಬೀಳೋದು, ಆ ಥರ ಎಲ್ಲ ಬೀಳ್ರೋ ಅಂದ್ರೂ ನಾನು ಮತ್ತೆ ಕೇಳಿ ಇನ್ ಬಿಟ್ವೀನ್ ಆ ಗ್ಯಾಪಲ್ಲಿ ಒಂದು ಬಾಲ್ ಸಿಕ್ತು ಅಂತ ಹೇಳಿ ಅದರಲ್ಲಿ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದನ್ನು ಮುಗಿಸ್ಕೊಂಡು ಅದಾದಮೇಲೆ ಬಂದಿದ್ದು ಒಂದು ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ಕೆಳಗಡೆ ಅಂತೂ ಹೆವಿ ಬಂಡೆಗಳಿದ್ರಿಂದ ನಾನು ಹೋಗಿದ್ದೆ 5 ಸ್ಟೆಪ್ಸ್ ಹೋದೆ ಅಷ್ಟೇ ನಾನು. ಇಲ್ಲ ನೀವು ಹೋಗಿ ಯಾರ್ಯಾರು ಹೋಗ್ತೀರಾ ಅಂತ. ಆ್ಯಂಡ್ ಇನ್ನೊಬ್ಬ ಇದ್ದಾನೆ, ಇದ್ರ ಮೇಲೆ ಈ ಥರನೂ ಹೋಗ್ಬೋದಾ ಅನ್ನೋದು ಒಂದು ಕ್ವಶನ್ ಇರುತ್ತೆ. ಹೊಟ್ಟೆ ತುಂಬ ಸರಿ ತಿಂದು ಸ್ವಿಮ್ಮಿಂಗ್ ಪೂಲಲ್ಲಿ ಎದ್ದು ಬಿಂದು ಊಟ ಏನೇನು ಮಾಡಿದ್ದ ಅದೆಲ್ಲ ನೋಡಿ ಹೆಂಗೆ ಕರಗಿಸ್ತಿದ್ದಾರೆ ಅಂತ. ಹೋಗುವಾಗನೂ ಹೀಗೆ ಹೋದ, ಬರುವಾಗನೂ ಹೀಗೆ ಬಂದ. ಸೊ ಒಬ್ಬೊಬ್ರು ಆದಮೇಲೆ ಹೋಗ್ತಾಯಿದ್ರು ಆ್ಯಂಡ್ ಬರ್ತಾಯಿದ್ರು. ಆ್ಯಂಡ್ ಆ ಕಡೆ ಒಂದ್ಸಲ ಹೋದ್ಮೇಲೆ ಭಯ ಆದರೂ ಇನ್ನೊಂದು ಕಡೆಯಿಂದ ಇಳಿಬೋದಿತ್ತಂತೆ ಕೆಳಗಡೆ. ಬಟ್ ಈ ಕಡೆಯಿಂದ ಹೋಗಿದ್ದೆಲ್ಲ ರಿಟರ್ನ್ ಇದೇ ಥರನೇ ಬಂದರು. ಬಟ್ ಕೆಳಗಡೆ ಬಂಡೆ ಎಲ್ಲ ಇದೆ ಆ್ಯಂಡ್ ಸೇಫ್ಟಿ ಮೆಷರ್ಸ್ ಅಂತೂ ಇರಲೇಬೇಕು. ಸೊ ಕೆಳಗಡೆ ಇಟ್ಕೊಂಡು ಮೇಲೊಂದು ದಾರ ಕಟ್ಟಿದರೆ ಅಲ್ಲೇನೋ ಎಕ್ವಿಪ್ಮೆಂಟ್ ಇತ್ತು, ಅಂದರೆ ಏನೋ ಕಟ್ಕೊಂಡು ಹೋಗೋದೆಲ್ಲ. ಇವರೆಲ್ಲ ಹಂಗೆಲ್ಲ ಹೋಗಲಿಲ್ಲ, ನಾವು ಹೋಗ್ತೀವಿ ಹಂಗೆ ಅಂತ ಹೇಳಿ ಹಂಗೆ ಹೋಗ್ತಾಯಿದ್ರು. ಆದರೆ ನೀವೆಲ್ಲೂ ನೋಡಿರಲ್ಲ ಈ ಥರನೂ ಹೋಗ್ಬೋದು ಅಂತ. ಮ್ಯೂಸಿಕ್ ಇದೆ, ಇದು ಚೆನ್ನಾಗಿದೆ ಅಲ್ವಾ?
ಇಷ್ಟೇ ಇರೋದು ಹಾಯ್ ಗೈಸ್, ನೈಟ್ ವ್ಯೂ ಯಾವ ಥರ ಇದೆ ಅಂತ. ಇಲ್ಲಿ ತುಂಬ ಕಾಟೇಜಸ್ ಇದೆ, ಬಟ್ ಮೇಯ್ನ್ ಇದು. ಸೊ ಯಾರಾದರೂ ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಸೊ ಈ ಕಾಟೇಜಸ್ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಬೇಕು, ಯಾಕಂದರೆ ಇದಷ್ಟು ಚೆನ್ನಾಗಿದೆ. ಇದು ಆಲ್ರೆಡಿ ಬುಕ್ ಆಗಿದೆ, ಇದನ್ನು ನಾವು ಹೊರಗಡೆ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ನೋಡಿ, ಕಾರ್ ಪಾರ್ಕಿಂಗ್ ಎಷ್ಟು ಜಾಗ ಇದೆ. ಆ್ಯಂಡ್ ಈ ಕಡೆನೂ ಪಾರ್ಕ್ ಮಾಡಿದ್ದಾರೆ ಆ್ಯಂಡ್ ಆ ಕಡೆನೂ ಪಾರ್ಕ್ ಮಾಡಿದ್ದಾರೆ. ಸೊ ನೈಟ್ ವ್ಯೂ ಈ ಥರ ಇದೆ. ಇವಾಗ ಫೈರ್ ಟೈಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಟೀಮ್ ನೋಡಿ ಆ ಕಡೆ ಇದೆ, ಎಲ್ಲ ರೆಡಿ ಆಗಿದ್ದಾರೆ. ಸೊ ಇನ್ನೊಂದು ಹಾಫ್ ಆನ್ ಅವರ್ ಇನ್ನು ಫೈರ್ ಟೈಮ್ ಸ್ಟಾರ್ಟ್ ಆಗಿ ಊಟ ಆಗುತ್ತೆ. ಇದು ಇನ್ನೊಂದ್ಸಲ ಆ ಕಡೆ ತೋರಿಸ್ಬಿಡು, ಹೆಂಗೆ ಸಗರ ಕಾಣಿಸ್ತಾ ಇದೆ. ಸೊ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ 8 ಗಂಟೆಗೆ. ಸೊ ಇನ್ ಬಿಟ್ವೀನ್ ಗ್ಯಾಪಲ್ಲಿ ವಾಟರ್ ಡ್ಯಾನ್ಸ್ ಅಂದರೆ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಫ್ರೆಶ್ ಆಫ್ ಆಗಿದ ತಕ್ಷಣ ಇಲ್ಲಿ ಬಂದ್ವಿ. ಸೊ ಅದಾದಮೇಲೆ ಅಲ್ಲಿ ನಮಗೆ ಅವ್ರು ಕೊಡೋ ಇನ್ಬಿಲ್ಟ್ ಸ್ನ್ಯಾಕ್ಸ್ ಆಡ್ ಅನ್ನೋದು ಬಿಟ್ಟು ಬೇರೆ ನಾವೇನು ರಿಕ್ವೈರ್ಮೆಂಟ್ ಇದೆ ಕೇಳಿದ್ರು ಕೂಡ ಪ್ರಿಪೇರ್ ಮಾಡಿಕೊಡ್ತಾರೆ. ಸೊ ಅಲ್ಲಿ ನಮ್ಮ ಟೀಮ್ಗೆ ಏನೇನು ಬೇಕು ಅಂತ ಹೇಳಿ ಆರ್ಡರ್ಸ್ನ ತೊಗೊಂಡು ರೆಡಿ ಮಾಡಿಕೊಟ್ರು. ಆ್ಯಂಡ್ ಅದಾದಮೇಲೆ ತಿಂದು ಚೆನ್ನಾಗಿ ಮತ್ತು ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದೆರಡು ವೀಡಿಯೋ ಮಾಡ್ಕೊತೀವಿ, ರೀಲ್ಸ್ ಮಾಡ್ಕೊತೀವಿ, ಡ್ಯಾನ್ಸ್ ಮಾಡ್ಕೊತೀವಿ ಅಂತ ಹೇಳಿ ಮಾತಾಡಿಕೊಂಡು ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಯಿತು. ಆ್ಯಂಡ್ ರೈನ್ ಡ್ಯಾನ್ಸ್ಗೆ ನಮ್ಮ ಜೊತೆ ಯಾರ್ಯಾರಿದ್ರು ಬೇರೆ ಟೀಮ್ ಕೂಡ ನಮ್ಮ ಜೊತೆ ಜಾಯ್ನ್ ಆಯಿತು. ಆ್ಯಂಡ್ ಅದಾದಮೇಲೆ ನಮ್ಮ ಸರ್ದೊಬ್ಬರು ಬರ್ಡೇ ಇತ್ತು. ಸೊ ಹಾಗಾಗಿ ಬರ್ಡೇ ಕೇಕ್ನ ಕೂಡ ಅಲ್ಲೇ ತರಿಸಿ ಕಟ್ ಮಾಡಿದ್ವಿ. ಸೊ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು ಇದ್ರ ಜೊತೆಗೆ. ಇಲ್ಲ, ಇದು ಫ್ಲೇವರ್ ಬೇರೆ ಅಂತ. ಹೂವು ತೋರಿಸ್ತೀನಿ, ಈ 2 ಕಲರ್ ಒಂದೇ ಚೆನ್ನಾಗಿದೆ ಅಲ್ವಾ? ಇದನ್ನು ನೋಡಬೇಕಂದ್ರೆ ರೆಸಾರ್ಟಿಗೆ ಬನ್ನಿ.